ಸರ್ ನಮಸ್ತೆ. ನಮಸ್ಕಾರ. ನಿಮ್ದೊಂದು ಪರಿಚಯ ಮಾಡಿಕೊಡಿ ಸರ್. ದೇವೇಂದ್ರಪ್ಪ ಅಂತ, ಕೆಂಗ್ಲಹಳ್ಳಿ, ಹೊನ್ನಾಳಿ ತಾಲೂಕು, ದಾವಣಗೆರೆ ಜಿಲ್ಲೆ. ಅಂದರೆ ಯೂರಿಯಾ ಗೊಬ್ಬರ ತಯಾರು ಮಾಡೋದು ನೀವು ಹೇಳ್ಕೊಟ್ಟಿದ್ದೀರಿ. ಅಂದರೆ ಈಗ ಎಷ್ಟು ಪ್ರಮಾಣದಲ್ಲಿ ನಾವು ಎಷ್ಟು ಪ್ರಮಾಣದಲ್ಲಿ ಹಾಕ್ಕೋಬೇಕು ಅಂತೇಳಿ ಸ್ವಲ್ಪ ತಿಳಿಸ್ಕೊಡಿ ಸರ್. ಈಗ ನಾವು ಈ ಮರಳು ಅಥವಾ ಮಣ್ಣಿಗೂ ನೇರವಾಗಿ ಮಾಡ್ಬೋದು. ಈ ಮಣ್ಣು ಅಂದರೆ ಹಂಗೆ ಗುಡ್ಡೆ ಹಾಕಿ ಅದನ್ನು ಸುತ್ತಲೂ ಕಟ್ಟಿ ಅದ್ರ ಮೇಲೆ ಗಂಜಲ ಹಾಕ್ತಾ ಹೋಗ್ಬೇಕು. ಅದನ್ನು ಬೇಕಾದ್ರೆ ನೀವು 3 ತಿಂಗಳ ತನಕನೂ ಇಟ್ಕೊಂಡು ನೆರಳಲ್ಲಿ ಮಾಡ್ಬೇಕು. ಇದು ಬಿಸಿಲಲ್ಲಿ ಇಡಬಾರ್ದು. ಮರದ ನೆರಳಲ್ಲಿ ಅಥವಾ ಮನೆ ನೆರಳಲ್ಲಿ ಮಾಡಿದರೆ ಒಳ್ಳೇದು. ಯಾಕಂದರೆ ಬಿಸಿಲು ಯಾವುದನ್ನು ಮಾಡಬಾರ್ದು, ನಾವು ನೆರಳಲ್ಲೇ ಮಾಡಬೇಕು. ಮಣ್ಣಿಗಾದರೆ ನಿಮಗೆ ಅದು ಗೊತ್ತಾಗ್ಬಿಡ್ತೈತಿ. ಈ ಮಣ್ಣು ಅದ್ರದ್ದು ಒಂದು 2-3 ತಿಂಗಳು ಬಿಟ್ಟಾದ್ಮೇಲೆ ಇದು ಕೈಯಾಗ ಮಣ್ಣು ಹಿಡ್ಕೊಂಡ್ರೆ ಅದು ಮಣ್ಣಿಗಿಂತನೂ ಹಗುರವಾಗಿರ್ತೈತಿ. ಖಾಲಿ ಮಣ್ಣಿಗಿಂತನೂ ತುಂಬ ಹಗುರವಾಗಿರ್ತೈತೆ ಅವು. ಅಂದರೆ ಅವಾಗ ಅದು ನಮಗೆ ಅದು ಯೂರಿಯಾ ಬಳಕೆ ಅದರಲ್ಲಿ ತಯಾರಾಗೈತಿ ಅಂತ. ಕೈಗೆ ಹಿಡ್ಕೊಂಡ್ರೆ ಮೃದುವಾಗಿರ್ತೈತಿ, ಎರ್ಚಕ್ಕೆ ಭಾಳ ಚೆನ್ನಾಗಿರ್ತೈತಿ. ಈ ಮರಳು ಅಂದರೆ ನಾವು ಅದನ್ನು ಈ ಡ್ರಮ್ಮು ಅಥವಾ ತೊಟ್ಟಿಯಲ್ಲಿ ಹಾಕ್ಲೇಬೇಕು. ಯಾಕಂದರೆ ಮರಳಿ ಗಂಜ ಅದು ನಾವು ಗೋಮೂತ್ರ ಹಾಕಿದ ತಕ್ಷಣ ಕೆಳಗೆ ಬಸ್ತೋಗ್ಬಿಡ್ತವೆ ಅವು. ಅದು ಡ್ರಮ್ಮಲ್ಲಿ ಅಥವಾ ತೊಟ್ಟಿಲಿ ಹಾಕಿದರೆ ಅದು ಅಬ್ಸರ್ವ್ ಅಂದರೆ ಹೀರ್ಕೊಳ್ತವೆ. ಈ ಮಣ್ಣು ಮಿಶ್ರಿತ ಮರಳಾದರೆ ಸ್ವಲ್ಪ ಜಾಸ್ತಿ ಬೇಕು ಗೋಮೂತ್ರ. ಬರೀ ಮರಳಾದರೆ ಕಡಿಮೆ ಬೇಕಾಗತ್ತೆ. ಈಗ ನಾರ್ಮಲ್ ಸರ್, ಒಂದು 200 ಲೀಟ್ರ್ ಬ್ಯಾರಲ್ಲಿಗೆ ಹಾಕ್ತೀವಿ ಅಂದ್ಕೊಳ್ರಿ. 200 ಲೀಟ್ರ್ ಬ್ಯಾರಲ್ಲಿಗೆ ಎಷ್ಟು ಕೆಜಿ ಮರಳು ಹಾಕ್ಬೇಕು? ಸುಮ್ಮನೆ ಹಂಗೆ ಕಮ್ಮನ್ನಾಗಿ 200 ಲೀಟ್ರ್ ಅದು ನಾವು ಡ್ರಮ್ 200 ಲೀಟ್ರ್ ಇರುತ್ತಲ್ಲ, 200 ಅಂದರೆ ಮುಕ್ಕಾಲು ಭಾಗಕ್ಕೆ ಮರಳು ತುಂಬಿಸ್ಬೇಕು. ಮುಕ್ಕಾಲು ಭಾಗ ಮರಳು ತುಂಬಿಸ್ಬೇಕು. ಅದ್ರ ಮೇಲೆ ಗೋಮೂತ್ರ ಹಾಕ್ತಾ ಹೋಗ್ಬೇಕು. ಹಾಕ್ತಾ ಹೋಗ್ಬೇಕು. ಅದು ಯಾವಾಗ ನಾವು ಅದು ದಿನ ಅಬ್ಸರ್ವ್ ಮಾಡ್ಬೇಕು. ನಾವು ಗೋಮೂತ್ರ ಹಾಕ್ತಾ ಹೋದಂಗೆಲ್ಲ ಮೊದಲು ನಿಂತಿರ್ತತ, ಮೇಲ್ಗಡೆ ಬಂದು ಅದು ದಿನಕ್ಕೆ ಕೆಳಗೆ ಬರ್ತತ್ತ, ಇಳಿತತ್ತ. ಅದು ಅಂದ್ರೆ ಹೀರ್ಕೇಳ್ತಾ ಕೆಳಗೆ ಇಳಿತಾ ಬರ್ತತ್ತ ಅದು ಗೋಮೂತ್ರ. ಅವಾಗ ಮರಳು ಕಾಣೋ ಲೆಕ್ಕಕ್ಕೆ ಬರ್ತತಿ. ಮತ್ತೆ ಅದಕ್ಕೆ ಇನ್ನೂ ಬೇಕು ಅಂತ ಮತ್ತೆ ಹಾಕ್ಬೇಕು. ಅದು ಯಾವಾಗ ನಾವು ಒಂದು ಮಟ್ಟ ಅಲ್ಲಿ ಒಂದು ಮರಳಿಗಿಂತ ಮೇಲೆ ಒಂದು ಅರ್ಧ ಇಂಚು ನಿಲ್ತು ಅದು ಹೀರ್ಕೊಳ್ಳೋದಲ್ಲಿ ಇಲ್ಲ, ಪ್ರತಿ ದಿವಸ ನಾವು ಅಬ್ಸರ್ವ್ ಮಾಡಿದ್ರೆ 3ನೇ ದಿವಸ 4ನೇ ದಿವಸಕ್ಕೂ ಅದು ಕಡಿಮೆ ಆಗಲಿಲ್ಲ ಅಂದರೆ ಅದಕ್ಕೆ ಸಾಕು ಗಂಜಲ ಅಂತ ನಿಲ್ಲಿಸ್ಬೇಕು. ಗೋಮೂತ್ರ ಅದಕ್ಕೆ ಸಾಕು ಅಂತ ನಿಲ್ಲಿಸ್ಬೇಕು. ಅದ್ರ ಮೇಲೆ ಒಂದು 10-12 ದಿವಸ ಬಿಟ್ಟು ಆದ್ರೆ ಅವಾಗ ಮತ್ತೆ ಅದು ಇರೋದು ಡ್ರೈ ಆಕತ್ತಿ, ಎರ್ಚಕ್ಕೆ ಚೆನ್ನಾಗಿ ಆಕತ್ತ ತಗೊಂಡು ಆಮೇಲೆ ನೀವು ಮೇಲ್ಗೊಬ್ಬರ ಆಗಿ. ಅಂದರೆ ಎಷ್ಟು ದಿವಸಕ್ಕೆ ರೆಡಿ ಆಗುತ್ತೆ ಸರ್ ಅದು? ಕಡಿಮೆ ಅಂದ್ರೂ ಒಂದು 2 ತಿಂಗಳಂತೂ ಬೇಕು. ಅದು 2 ತಿಂಗಳು. ಈಗ ನಾವು ರೆಡಿ ಆದಮೇಲೆ ಮತ್ತೊಂದು 15 ದಿವಸ ಬಿಡಲೇಬೇಕು ನಾವು. ಅದು ಸ್ವಲ್ಪ ತೇವಾಂಶ ಕಡಿಮೆ ಆಗೋಕ್ಕೆ. ಹಂಗಾಗಿ ನಮ್ಗೆ ಎರ್ಚಕ್ಕೆ ಚೆನ್ನಾಗಿ ಆಗ್ಬೇಕಲ್ಲ ಹೊಲ್ದಾಗೆ. ಈ ಮುದ್ದೆ ಆದರೆ ಒಂದೇ ಹತ್ರ ಗುಂಪು ಬಿದ್ದು ಬಿಡ್ತದೆ. ಸ್ವಲ್ಪ ತೇವಾಂಶ ಕಡಿಮೆ ಆಯಿತು ಅಂದರೆ ಅವಾಗ ಎರ್ಚಕ್ಕೆ ಚೆನ್ನಾಗಿ ಆಕತಿ.